ಸ್ವತಃ ಸಿದ್ದರಾಮಯ್ಯನವರೇ ಪಾಲ್ಗೊಂಡಿದ್ದ ಒಂದು ಭೋಜನಕೂಟ ನಡೀತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಂತ. ಅದು ಅಹಿಂದ ನಾಯಕರುಗಳ ಭೋಜನಕೂಟ. ಎಷ್ಟರ ಮಟ್ಟಿಗೆ ಸೆಕ್ಯುಲರಿಸಂ ಪಾಲಿಸ್ತಾ ಇದ್ದಾವೆ ಅನ್ನೋದಕ್ಕೆ ಇವತ್ತು ಕರ್ನಾಟಕದ ಅಧಿಕಾರಾರೂಢ ಕಾಂಗ್ರೆಸ್ ಅಲ್ಲಿ ನಡೆದಿರುವ ಬೆಳವಣಿಗೆಗಳೇ ಸಾಕ್ಷಿ. ಮೊದಲೇ ರಾಜಕಾರಣಿಗಳು ತಿಂತಾರೆ ಅನ್ನೋ ಅಭಿಪ್ರಾಯ ಸಾರ್ವತ್ರಿಕವಾಗಿ ಜನಸಾಮಾನ್ಯರ ಮನಸ್ಸಲ್ಲಿ ನಾಟಿರುವಾಗ ಅವ್ರು ಏನೇನು ತಿಂತಾರೆ ಅಂತ ಪ್ರತ್ಯೇಕವಾಗಿ ವಿವರಿಸಬೇಕಾಗಿಲ್ಲ. ಅನೇಕ ಸಮರ್ಥ ನಾಯಕರು ನಿಮ್ಮಲ್ಲಿ ಇಲ್ವಾ? ಅವ್ರೇನ್ ಮಾಡ್ಬೇಕು? ಅವ್ರು ಯಾವ ಹೆಸರಲ್ಲಿ ಅರ್ಜಿ ಸಲ್ಲಿಸಬೇಕು ಮುಖ್ಯಮಂತ್ರಿ ಹುದ್ದೆಗೆ? ರಾಜಕಾರಣ ಅಂದ್ರೇನೆ ಅಧಿಕಾರಸ್ಥರ ಅಡಂಬೋಲ. ಪಂಚತಾರ ಹೋಟೆಲ್ಗಳಲ್ಲಿ ದುಬಾರಿ ಭೋಜನಕೂಟದ ಸಂಭ್ರಮವನ್ನು ಆಚರಿಸೋದೆ ಇವರ ರಾಜಕಾರಣ. ಸೆಕ್ಯುಲರ್ವಾದಿಗಳ ಜಾತಿವಾದಿ ಭೋಜನಕೂಟ. ಸೆಕ್ಯುಲರ್ವಾದಿಗಳ ಜಾತಿವಾದಿ ಭೋಜನಕೂಟ ಇವತ್ತು ಇಡೀ ರಾಷ್ಟ್ರದ ರಾಜಕಾರಣವನ್ನ ಸೆಕ್ಯುಲರ್ವಾದ, ಕೋಮುವಾದ ಅಂತ ಧ್ರುವೀಕರಣ ಮಾಡಿರುವ ಪಕ್ಷಗಳು ಎಷ್ಟರ ಮಟ್ಟಿಗೆ ಸೆಕ್ಯುಲರಿಸಂ ಪಾಲಿಸ್ತಾ ಇದ್ದಾವೆ ಅನ್ನೋದಕ್ಕೆ ಇವತ್ತು ಕರ್ನಾಟಕದ ಅಧಿಕಾರಾರೂಢ ಕಾಂಗ್ರೆಸ್ ಅಲ್ಲಿ ನಡೆದಿರುವ ಬೆಳವಣಿಗೆಗಳೇ ಸಾಕ್ಷಿ. ತೀರಾ ಇತ್ತೀಚೆಗಷ್ಟೇ ಸ್ವತಃ ಸಿದ್ದರಾಮಯ್ಯನವರೇ ಪಾಲ್ಗೊಂಡಿದ್ದ ಒಂದು ಭೋಜನಕೂಟ ನಡೀತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಂತ. ಅದು ಅಹಿಂದ ನಾಯಕರುಗಳ ಭೋಜನಕೂಟ. ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತ ಶಾಸಕರುಗಳ ಭೋಜನಕೂಟ. ಅದಾದ ನಂತರ ಪಾಪ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಸಕ್ತ ಪ್ರದೇಶ್ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ದಲಿತ ನಾಯಕರು. ಅವರು ಯಾವತ್ತೂ ಪಕ್ಷ ನಿಷ್ಠೆ ಬದಲಿಸ್ದೇನೆ ನಿರಂತರವಾಗಿ ಪಕ್ಷದ ಶಾಸಕರಾಗಿ, ಮಂತ್ರಿಗಳಾಗಿ, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಸದ್ಯಕ್ಕೆ ಗೃಹ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಬಂದಿರೋರು. ಅವರು ಕೂಡ ಹೋಟೆಲ್ ರ್ಯಾಡಿಸನ್ ಬ್ಲೂನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಶಾಸಕರುಗಳ ಒಂದು ಭೋಜನಕೂಟವನ್ನ ಏರ್ಪಡಿಸಿದ್ರು. ದಿಢೀರ್ನೆ ನಿನ್ನೆ ಹೈಕಮಾಂಡ್ನ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಅವರ ದೂರವಾಣಿ ಸೂಚನೆಯಿಂದಾಗಿ ಅದನ್ನು ರದ್ದುಪಡಿಸಬೇಕಾದಂತೆ, ಮುಂದೂಡಬೇಕಾದಂತೆ, ಹಾಗಂತ ಲಿಖಿತ ಪ್ರಕಟಣೆಯನ್ನು ಕೊಟ್ಬಿಟ್ರು ಪಾಪ ಜಿ ಪರಮೇಶ್ವರ್ ಅವರು. ಈಗ 2 ತಿಂಗಳು ಮುಂಚೆ ಲಿಂಗಾಯತ್ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಇದೇ ರೀತಿ ಪಕ್ಷಾತೀತವಾಗಿ ಅದೇ ರ್ಯಾಡಿಸನ್ ಹೋಟೆಲ್ ಅಲ್ಲಿ ಒಂದು ಸಮಾವೇಶ ಮತ್ತು ಭೋಜನಕೂಟವನ್ನು ಏರ್ಪಡಿಸಿದ್ರು. ಅದು ಮೀಸಲಾತಿಗೆ ಸಂಬಂಧಪಟ್ಟಿತ್ತು. ಕಾಂತರಾಜು ಆಯೋಗದ ಜಾತಿ ಗಣತಿ ಅದು ವೈಜ್ಞಾನಿಕವಾಗಿಲ್ಲ, ಮರುಗಣತಿ ಆಗ್ಲಿ ಅನ್ನೋ ಒತ್ತಾಯವನ್ನ ಹಕ್ಕೊತ್ತಾಯ ಮಾಡಿಬಿಟ್ಟು ಲಿಂಗಾಯತ್ ಶಾಸಕರ ಒಂದು ಸಮಾವೇಶ ಕೂಡ ನಡೆದಿತ್ತು. ಅದು ಪಕ್ಷಾತೀತ ಸಮಾವೇಶ. ಹೀಗೆ ಜಾತ್ಯತೀತತೆಯ ಹೆಸರಲ್ಲಿ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ನಡೀತಾ ಇರೋದೆಲ್ಲವೂ ಕೂಡ ಜಾತಿವಾದಿ ಬಡ ರಾಜಕೀಯವೇ. ಆಗಾಗ್ಗೆ ಒಕ್ಕಲಿಗ ಶಾಸಕರು ಅವ್ರದ್ದು ಭೋಜನಕೂಟ ಮಾಡ್ತಾರೆ, ಲಿಂಗಾಯತ್ ಶಾಸಕರು ಅವ್ರದ್ದು ಭೋಜನಕೂಟ ಮಾಡ್ತಾರೆ. ಅದ್ಯಾಕೋ ಇಡೀ ಶಾಸಕಾಂಗ ಪಕ್ಷದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಲಿಂಗಾಯತರಲ್ಲಿ ಮಾತ್ರ ಇಂಥ ಒಗ್ಗಟ್ಟು ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಲಿಂಗಾಯತ ಶಾಸಕ ಅಥವಾ ನಾಯಕ ಕೂಡ ತಾನೇ ಒಂದು ಶಕ್ತಿ ಕೇಂದ್ರ ಅಂತ ಭಾವಿಸ್ಕೊಂಡಿರೋದ್ರಿಂದ, ಪರಂಪರಾನುಗತವಾಗಿ ಕರ್ನಾಟಕವನ್ನು ಆಳುವ ಜನ್ಮಸಿದ್ಧ ಹಕ್ಕು ನಮ್ಮದೇ ಅಂತ ಅವ್ರು ಭಾವಿಸ್ಕೊಂಡಿದ್ದ ಇರ್ಬೋದು. ಅವರು ಅಲ್ಲಿ ಆ ತರದ ಒಗ್ಗಟ್ಟು ಸಾಧ್ಯವಾಗ್ತಾ ಇಲ್ಲ. ಉಳಿದವರೆಲ್ಲ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಒಂದಾಗ್ತಾರೆ. ದಲಿತ ಶಾಸಕರೆಲ್ಲ ಒಂದಾಗ್ತಾರೆ, ಹಿಂದುಳಿದ ಶಾಸಕರೆಲ್ಲ ಒಂದಾಗ್ತಾರೆ. ಪಾಪ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಇದ್ರು ಕೂಡ ಅವ್ರು ಪ್ರತ್ಯೇಕವಾಗಿ ಭೋಜನಕೂಟ ಮಾಡ್ತಾ ಇಲ್ಲ. ಅವರು ಹಿಂದುಳಿದವ್ರ ಜೊತೆಗೆ ಹೇಗಿದ್ರು ಮುಖ್ಯಮಂತ್ರಿ ಹಿಂದುಳಿದವರು ಅಂದ್ಬಿಟ್ಟು ಅವ್ರ ಜೊತೆಗೆ ಸೇರ್ಕೊಂಡು ಭೋಜನಕೂಟ ಮಾಡ್ತಾರೆ. ಅದಿರಲಿ, ಸಾರ್ವಜನಿಕವಾಗಿ ಹೀಗೆ ಪಂಚತಾರಾ ಹೋಟೆಲ್ಗಳ ಆ ದುಬಾರಿ ಭೋಜನಕೂಟದ ಬಗ್ಗೆ ಈ ಪರಿಯಾಗಿ ಬಹಿರಂಗವಾಗಿ ಮಾತನಾಡೋದು, ಪ್ರಚಾರ ತಗೊಳ್ಳೋದು, ನಾವು ಊಟ ಮಾಡಿದ್ವಿ, ಅಲ್ಲಿ ಊಟ ಮಾಡಿದ್ವಿ, ಇಲ್ಲಿ ಊಟ ಮಾಡಿದ್ವಿ, ಈ ಊಟ ಮಾಡುವುದರ ಈ ಮೊದಲೇ ರಾಜಕಾರಣಿಗಳು ತಿಂತಾರೆ ಅನ್ನೋ ಅಭಿಪ್ರಾಯ ಸಾರ್ವತ್ರಿಕವಾಗಿ ಜನಸಾಮಾನ್ಯರ ಮನಸ್ಸಲ್ಲಿ ನಾಟಿರುವಾಗ ಅವ್ರು ಏನೇನು ತಿಂತಾರೆ ಅಂತ ಪ್ರತ್ಯೇಕವಾಗಿ ವಿವರಿಸಬೇಕಾಗಿಲ್ಲ. ಆಗಾಗ್ಗೆ ತಮ್ಮ ಈ ದುಬಾರಿ ಭೋಜನಕೂಟಕ್ಕೆ ಪ್ರಚಾರ ಕೊಡೋದ್ರ ಮೂಲಕ ರಾಜಕಾರಣ ಅಂದ್ರೆ ಅಧಿಕಾರಕ್ಕಾಗಿ ನಡೆಯೋ ಸಂಘರ್ಷ ಅಂದ್ರೆ ಅದೊಂದು ಭೋಜನಕೂಟದ ಸಂಭ್ರಮ. ಅದಿರ್ಲಿ, ಇದು ಪಕ್ಷದ ಐಕ್ಯತೆ ಅಥವಾ ಸಂಘಟನೆಗೋಸ್ಕರ ನಡೀತಾ ಇರೋ ಭೋಜನಕೂಟಗಳಲ್ಲ, ವ್ಯಕ್ತಿಗತ ಪ್ರದರ್ಶನಕ್ಕಾಗಿ ನಡೀತಾ ಇರೋ ಭೋಜನಕೂಟಗಳು. ಇಂಥ ಭೋಜನಕೂಟಗಳ ಮೂಲಕ ಯಾವ ಸಂದೇಶವನ್ನ ಬಿತ್ತರಿಸ್ತಾ ಇದ್ದಾರೆ ಇವರೆಲ್ಲ? ಇರಬಹುದು ಸಿದ್ದರಾಮಯ್ಯನವರು ಈಗಾಗಲೇ ಸುಮಾರು ಮೊದಲು 5 ವರ್ಷ, ಅದಾದ ನಂತರ 1.5 ವರ್ಷ, 6.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರಿಗೂ ಕೂಡ 75ರ ಹರಿಯ ದಾಟಿರೋದ್ರಿಂದ ಅವರನ್ನ ಬದಲಿಸಬೇಕಾದ ಅನಿವಾರ್ಯತೆ ಬಂದಿರಬಹುದು. ಆದ್ರೆ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಬರಬೇಕು ಅನ್ನೋರು
ಯಾವ ಮಾನದಂಡವನ್ನ ಜನರೆದುರುಗಿಡ್ತಾ ಇದ್ದಾರೆ. ನಾನು ಇಂತಿಂಥ ಜಾತಿಯವನಾಗಿದ್ರಿಂದ ನನ್ನನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಹಕ್ಕೊತ್ತಾಯ ಅಷ್ಟು ಮಾತ್ರ ಸಾಕ. ಪರಂಪರಾನುಗತ ಸ್ವಾತಂತ್ರ್ಯ ಬಂದಾಗಿನಿಂದ ಸಂವಿಧಾನದಲ್ಲಿ ಜಾತ್ಯತೀತ ಅನ್ನೋ ಪದವನ್ನು ಸೇರಿಸಿದೆ ಕಾಂಗ್ರೆಸ್ ಪಕ್ಷ. ಜಾತಿ ಹೊರತುಪಡಿಸಿ ನಿಮ್ಗೆ ಯಾವುದೇ ಇತರೆ ಅರ್ಹತೆ, ಯೋಗ್ಯತೆ ಮತ್ತು ಸಾಧನೆಯ ಮಾನದಂಡಗಳು ಯಾವುದೂ ಇಲ್ವಾ? ಅಥವಾ ಜಾತಿ ಸಂಖ್ಯಾ ಬಲವಿಲ್ಲದೆ ಇರೋ ಅನೇಕ ಸಮರ್ಥ ನಾಯಕರು ನಿಮ್ಮಲ್ಲಿ ಇಲ್ವಾ? ಅವ್ರೇನ್ ಮಾಡ್ಬೇಕು? ಅವ್ರು ಯಾವ ಹೆಸರಲ್ಲಿ ಅರ್ಜಿ ಸಲ್ಲಿಸಬೇಕು ಮುಖ್ಯಮಂತ್ರಿ ಹುದ್ದೆಗೆ? ಮುಖ್ಯಮಂತ್ರಿ ಹುದ್ದೆಗೆ ಟವೆಲ್ ಹಾಕಿದವರಲ್ಲ ಈ ರೀತಿ ಜಾತಿವಾರು ಭೋಜನ ಕೂಟಗಳನ್ನ ಸಂಭ್ರಮದಿಂದ ನಡೆಸ್ತಾ ಸಾಕಷ್ಟು ಪ್ರಚಾರವನ್ನು ಪಡ್ಕೊಳ್ತಾ ಜನಸಾಮಾನ್ಯರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಒಂದ್ ಕಡೆ ಗ್ಯಾರಂಟಿ ಕಾರ್ಡ್ಗಳ ಮೂಲಕ ಪಾಪ ಉಚಿತ ಅಕ್ಕಿ, ಆ ಉಚಿತ ಅಕ್ಕಿಗಾಗಿ ಸುಮಾರು 5 ಕೋಟಿ ಜನ ಬಡವರು ಕರ್ನಾಟಕದಲ್ಲಿ ಹಾಹಾಕಾರ ಮಾಡ್ತಿರುವಾಗ ಇವರೆಲ್ಲ ದಿನ ಬಿಟ್ಟು ದಿನ ಸಂಜೆ ಹೊತ್ತು ಪಂಚತಾರಾ ಹೋಟೆಲ್ಗಳಲ್ಲಿ ಭೋಜನ ಕೂಟವನ್ನ ನಡೆಸ್ತಾ ಇದ್ದಾರಂತೆ. ಕಾಂಗ್ರೆಸ್ ಸಂಸ್ಕೃತಿ ಎಲ್ಲಿಗೆ ಬಂತು? ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆಯ ಸಂಕೇತವಾಗಿದ್ದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ, ಅದು ಗಾಂಧೀಜಿ ನೆಹರು ಕಾಲದ ಕಾಂಗ್ರೆಸ್ ಪಕ್ಷ, ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಮಂತಿಕೆಯ ನಗ್ನ ಪ್ರದರ್ಶನ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರುಗಳೆಲ್ಲ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪೈಕಿ ಒಬ್ಬರಾಗಿದ್ದಾರೆ. ಅವರೆಲ್ಲ ಅಕಸ್ಮಾತ್ ಆಗಿ ಊಟ ಮಾಡೋದಾಗ್ಲಿ, ಭೋಜನ ಕೂಟ ಏರ್ಪಡಿಸೋದ್ರಾಗ್ಲಿ, ಅದಕ್ಕೆ ಇಷ್ಟೊಂದು ಪ್ರಚಾರ ಯಾತಕ್ಕೆ ನೀಡಬೇಕು? ಖಾಸಗಿಯಾಗಿ ತಂಪಾಡಿಗೆ ತಾವು ಮಾಡ್ಕೊಂಡು ಹೋಗೋದಾಗಿತ್ತಲ್ಲ, ಹಾಗಾಗ್ತಾ ಇಲ್ಲ. ಯಾಕಂದ್ರೆ ಜನ ಏನ್ ಅಂದ್ಕೊಂಡಾರು ಅನ್ನೋ ಒಂದು ಸೂಕ್ಷ್ಮತೆ, ಭಯ, ಸಂಕೋಚ ಎಲ್ಲವನ್ನೂ ಗಾಳಿಗೆ ತೋರಿರೋ ಈ ನಾಯಕರಿಂದ ಎಂಥ ನಾಯಕತ್ವವನ್ನು ನಿರೀಕ್ಷಿಸಬಹುದು? ಇವರಿಂದ ನಿಜವಾದ ಜಾತ್ಯತೀತತೆ ಸಾಧ್ಯವಾ? ತಮ್ಮ ಜಾತಿಯವರನ್ನೇ ಅಥವಾ ತಮ್ಮ ಗುಂಪಿನವರನ್ನೇ ಸೇರ್ಕೊಂಡ್ಬಿಟ್ರೆ ಅವ್ರು ಅನ್ಯರು ಯಾರು ಅವ್ರಿಗೆ ಮುಖ್ಯ ಅಲ್ವೇ ಅಲ್ವಾ? ಅಹಿಂದ ನಾಯಕರು ಒಂದ್ ಕಡೆ ಭೋಜನ ಕೂಟ ಏರ್ಪಡಿಸಿದ್ರೆ ಅಹಿಂದೇತರರು ಅವರದೇ ಪಕ್ಷದ ಶಾಸಕ ಸಹೋದ್ಯೋಗಿಗಳು, ಮಂತ್ರಿ ಸಹೋದ್ಯೋಗಿಗಳು ಆಗಿರೋ ಅಹಿಂದೇತರ ನಾಯಕರುಗಳು ಅವ್ರಿಗೆ ಸಮಾನರಲ್ವಾ? ಅಥವಾ ಲಿಂಗಾಯತರು ಮತ್ತು ಒಕ್ಕಲಿಗರು ಪ್ರತ್ಯೇಕವಾಗಿ ತಮ್ಮ ಭೋಜನ ಕೂಟ ನಡೆಸಿದಾಗ ಅವ್ರಿಗೆ ಇತರ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಮತ್ತು ದಲಿತ ಸಹೋದ್ಯೋಗಿಗಳ ಬಗ್ಗೆ ಅರಿವೇ ಇರೋದಿಲ್ವಾ? ಅವ್ರು ಬೇರೆ ಅನ್ನೋ ಭಾವನೆ ಎಲ್ಲೋ ಮನಸ್ಸಿನಲ್ಲಿ ನಾಟಿದೆಯಾ? ಅದರಲ್ಲೂ ಕರ್ನಾಟಕ ರಾಜಕಾರಣಿಗಳು ಈ ಜಾತಿ ಅನ್ನೋ ಒಂದು ಶಬ್ದಕ್ಕೆ ಒಂದು ಪರ್ಯಾಯ ಶಬ್ದವನ್ನು ಹುಡುಕ್ಬಿಟ್ಟಿದ್ದಾರೆ. ನಮ್ಮ ಸಮಾಜ ಅಂತ. ಬಹುಶಃ ಇದನ್ನ 1990ರ ದಶಕದಲ್ಲಿ ದೇವೇಗೌಡರೇ ಇದನ್ನ ಚಾಲ್ತಿಗೆ ತಂದ್ರು. ನಮ್ಮ ಸಮುದಾಯ, ನಮ್ಮ ಸಮಾಜ ಅಂತ. ಈಗ ಪ್ರತಿಯೊಬ್ಬರು ಕೂಡ ತಮ್ಮ ಸಮಾಜಕ್ಕೋಸ್ಕರ ಅಂತ ತಮ್ಮ ಜಾತಿಗೋಸ್ಕರ ಬಡದಾಡೋ ಸಮಾಜವಾದಿ ನಾಯಕರಾಗಿಬಿಟ್ಟಿದ್ದಾರೆ ಹೊರತು ಅವ್ರು ಯಾರು ಕೂಡ ಸಮಷ್ಟಿ ಕಲ್ಯಾಣವನ್ನ ಯೋಚಿಸ್ತಾನೆ ಇಲ್ಲ. ಕರ್ನಾಟಕದ ರಾಜಕೀಯ ಪ್ರಹಸನ ತೀರಾ ಹಾಸ್ಯಾಸ್ಪದ ಮಟ್ಟಕ್ಕೆ ಬರ್ತಾ ಇರೋದು ಇದೇ ಕಾರಣದಿಂದ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗ್ಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ನಿಜ. 138 ಜನ MLA ಪೈಕಿ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬಹುದು, ಅಥವಾ MLC ಆಗಿರೋರು ಕೂಡ ಮುಖ್ಯಮಂತ್ರಿ ಆಗ್ಬಹುದು. ಎರಡೂ ಆಗದೆ ಇರೋರು ಕೂಡ ಮುಖ್ಯಮಂತ್ರಿ ಆಗ್ಬಿಟ್ಟು ಆಮೇಲೆ MLA MLC ಆಗುವಂತ ಅವಕಾಶಗಳು ಕೂಡ ನಮ್ಮ ಸಂವಿಧಾನ ಕಲ್ಪಿಸಿರುವಾಗ ಮುಖ್ಯಮಂತ್ರಿ ಆಗ್ಲಿಕ್ಕೆ ತನಗಿರೋ ಯೋಗ್ಯತೆ ಏನು? ಇಷ್ಟು ವರ್ಷಗಳ ಕಾಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿ ಕೊಡುಗೆ ಕೊಟ್ಟಿದ್ದೇನೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮಂತ್ರಿಯಾಗಿದ್ದುಕೊಂಡ್ಬಿಟ್ಟು ಇಂತಿಂಥ ಕ್ಷೇತ್ರಕ್ಕೆ ಎದ್ದು ಕಾಣುವಂತ ಕೊಡುಗೆಯನ್ನು ಕೊಟ್ಟಿದ್ದೇನೆ. ಕರ್ನಾಟಕದ ಮೂಲೆ 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 ನಾನು ಮಾಡಿರೋ ಕೆಲಸ ಮನೆ ಮಾತಾಗಿದೆ ಅಂತ ಹೇಳ್ಕೊಳ್ಳೋ ವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಎಷ್ಟು ಜನ ನಾಯಕರಿಗಿದೆ? ಕೆಲವರೆಲ್ಲ 2028ರಲ್ಲಿ ಖಾಲಿ ಆಗಬಹುದಾದ ಸ್ಥಾನಕ್ಕೆ ಟವಲ್ ಹಾಕಿದ್ರೆ, ಇನ್ ಕೆಲವರು ತತ್ಕ್ಷಣವೇ ಸಿದ್ದರಾಮಯ್ಯನವರು 2.5 ವರ್ಷ ಆದ ತಕ್ಷಣವೇ ನನಗೆ ಬಿಟ್ಟು ಕೊಡ್ತಾರೆ ಅನ್ನೋ ಆಸೆ ಇಟ್ಕೊಂಡಿರೋ ಅನೇಕ ನಾಯಕರುಗಳು ತಯಾರಾಗಿದ್ದಾರೆ. ಅವ್ರು ಯಾರೂ ಕೂಡ ಜನರೆದುರಿಗೆ ತಮ್ಮ ಅರ್ಹತೆ, ಯೋಗ್ಯತೆ, ಸಾಧನೆಯ ಒಂದು ರಿಪೋರ್ಟ್ ಕಾರ್ಡ್ ನೀಡಕ್ಕೆ ಅವ್ರಿಗೆ ಸಾಧ್ಯವಾಗ್ತಾ ಇಲ್ಲ. ಬರೀ ತಮ್ಮ ಜಾತಿವಾರು ಸ್ವಜಾತಿ ಬಾಂಧವರನ್ನ ಕಟ್ಕೊಂಡ್ಬಿಟ್ಟು ಅದ್ದೂರಿ ಭೋಜನ ಕೂಟ ಏರ್ಪಡಿಸೋದ್ರ ಮೂಲಕ ಕರ್ನಾಟಕ ರಾಜಕಾರಣವನ್ನ ಇಡೀ ರಾಷ್ಟ್ರದೆದುರು ಒಂಥರ ನಗಪಾಟದ ವಸ್ತುವನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ರಾಜಕಾರಣ ಅಂದ್ರೇನೆ ಅಧಿಕಾರಸ್ಥರ ಅಡಂಬೋಲ. ಪಂಚತಾರಾ ಹೋಟೆಲ್ಗಳಲ್ಲಿ ದುಬಾರಿ ಭೋಜನ ಕೂಟದ ಸಂಭ್ರಮವನ್ನು ಆಚರಿಸೋದೆ ಇವರ ರಾಜಕಾರಣವಾ? ಇವ್ರು ಯಾರು ಕೂಡ ತಾವು ಜನಸೇವಕರು ಅಂತ ಭಾವಿಸ್ಕೊಂಡಿಲ್ಲ, ಪ್ರಜಾಸೇವಕರು ಅಂತ ಭಾವಿಸ್ಕೊಂಡಿಲ್ಲ. ಅವರೆಲ್ಲ ರಾಜರುಗಳು, ಆಧುನಿಕ ಕಾಲದ ರಾಜರುಗಳು. ಹೇಳಿ ಕೇಳಿ ನಮ್ದು ಗಣ್ಯ ವ್ಯಕ್ತಿಗಳ ಗಣರಾಜ್ಯ ಆಗೋಗ್ಬಿಟ್ಟಿದೆ. VIP ರಿಪಬ್ಲಿಕ್. ಈ ವರ್ಷದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಗಣ್ಯ ವ್ಯಕ್ತಿಗಳೆಲ್ಲ ತಮ್ಮ ಜಾತಿವಾರು ಭೋಜನ ಕೂಟಗಳನ್ನ ಏರ್ಪಡಿಸ್ಕೊಳ್ತಾ ಅಧಿಕಾರ ಸಂಘರ್ಷಕ್ಕೆ ಇಳಿದಿರೋದನ್ನ ನೋಡಿದ್ರೆ ಸಿಖ್ಖರುವಾದ ಇವರೆಲ್ಲ ಇತ್ತೀಚೆಗೆ ಸಂವಿಧಾನ ದಿನವನ್ನ ಆಚರಿಸಿದ್ರು. ಹೋದಲ್ಲಿ ಬಂದಲ್ಲಿ ಸಂವಿಧಾನದ ಪುಸ್ತಕವನ್ನ ಪ್ರದರ್ಶನ ಮಾಡ್ತಾರೆ.
ಅದರಲ್ಲಿ ತಾವೇ ಅಳವಡಿಸಿರೋ ತಮ್ಮ ಪಕ್ಷವೇ ಇಡೀ ದೇಶದ ಸ್ವಾತಂತ್ರ್ಯವನ್ನ ಕಸಿದ್ಕೊಂಡ್ಬಿಟ್ಟು ಅದರ ಪೀಠಿಕೆಯಲ್ಲಿ ಸೇರಿಸಿದ್ರು ಸಮಾಜವಾದ ಮತ್ತು ಸೆಕ್ಯುಲರ್ ವಾದ. ಆ ಸೆಕ್ಯುಲರ್ ವಾದಕ್ಕೆ ತಾವೆಲ್ಲ ಯಾವ ರೀತಿ ಅಪಚಾರ ಮಾಡ್ತಿದ್ದೀವಿ ಅನ್ನೋ ಒಂದು ಅರಿವಾದ್ರೂ ಬೇಡವಾ? ಕನಿಷ್ಠ ಪಕ್ಷ ಅದು ಅರಿವಾಗ್ಬಿಟ್ಟು ಸರ್ವ ಜನಾಂಗಗಳ ಸಮಷ್ಟಿ ಕಲ್ಯಾಣಕ್ಕೋಸ್ಕರ ನಾವು ಹೋರಾಡ್ತೇವೆ ಅನ್ನೋ ಒಂದು ಸಣ್ಣ ಸಂದೇಶವನ್ನಾದ್ರೂ ಕೊಡ್ಲಿ. ಬಹುಶಃ ಕರ್ನಾಟಕ ಇವತ್ತು ವಿಚಾರವಂತಿಕೆ, ನೈತಿಕತೆ ಮತ್ತು ಪಾರದರ್ಶಕ ಆಡಳಿತ ಅನ್ನೋ ಆ ಮೌಲ್ಯಗಳನ್ನೇ ಮರೆತು ಬಿಟ್ಬಿಟ್ಟು ರಾಜಕಾರಣ ಅಂದ್ರೆ ಒಂದು ದೊಡ್ಡ ವ್ಯಾಪಾರ, ಅದೊಂದು ಮಾರ್ಕೆಟಿಂಗ್ ವ್ಯವಸ್ಥೆ. ಬಹುಶಃ ಇವ್ರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಂತಂದ್ರೆ ರಾಜಕಾರಣವೇ. ರಾಜಕಾರಣ ಅಂದ್ರೆ ಒಂದು ಮಾರುಕಟ್ಟೆ, ಇಲ್ಲಿ ಎಲ್ಲವನ್ನೂ ಖರೀದಿಸಬಹುದು. ಅಧಿಕಾರ ಹುದ್ದೆಯನ್ನ ಖರೀದಿಸ್ಬಿಟ್ಟ ಮೇಲೆ ಅಂದ್ರೆ ಪಕ್ಷದ ಟಿಕೆಟ್ ಅನ್ನ ಖರೀದಿಸ್ಬೋದು, ಆಮೇಲೆ ಮಂತ್ರಿ ಹುದ್ದೆಯನ್ನ ಖರೀದಿಸ್ಬೋದು, ಮತದಾರರನ್ನ ಖರೀದಿಸ್ಬೋದು ಅನ್ನೋ ಆ ವ್ಯಾಪಾರಿ ವಾತಾವರಣ ಇರುವಾಗ ಇವೆಲ್ಲ ಸಹಜ ಅಂತ ನಾವು ಸ್ವೀಕರಿಸಲೇಬೇಕಾಗುತ್ತೆ ಅಂತ ಕಾಣುತ್ತೆ. ಜನಶಕ್ತಿ ದುರ್ಬಲವಾಗಿರುವಾಗ ಈ ಜಾತಿವಾರು ಭೋಜನ ಕೂಟಗಳು ವಿಜೃಂಭಿಸ್ತಾ ಇರೋದನ್ನ ನೋಡಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಆತಂಕ ಬರುತ್ತೆ. ನಮ್ಮ ಜನತಂತ್ರ ಅಪಾಯದಲ್ಲಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಪುರಾವೆ ಬೇಕಿಲ್ಲ. ಪರಸ್ಪರರ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾ ಪರಾಕ್ರಮ ಮೆರಿತಾ ಇರೋ ಈ ನಾಯಕರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಕ್ಕಾಗಿ ನಡೆದಿರೋ ಪೈಪೋಟಿಯನ್ನ, ಸ್ಪರ್ಧೆಯನ್ನ ಈ ಮಟ್ಟಕ್ಕೆ ಇಳಿಸಬಾರ್ದಾಗಿತ್ತು. ಡಿನ್ನರ್ ಪಾರ್ಟಿಗಳ ಮಟ್ಟಕ್ಕೆ ಇಳಿಸಬಾರ್ದಾಗಿತ್ತು. ಬಹುಶಃ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಡಿನ್ನರ್ ಪಾರ್ಟಿ, ಅದು ಡಿನ್ನರ್ ಪಾರ್ಟಿ ಅಂದ್ರೆ ಜಾತಿವಾರು ಡಿನ್ನರ್ ಪಾರ್ಟಿ. ಯಾವುದೇ ರಾಜಕೀಯ ಪಕ್ಷ ತಾನು ಸೆಕ್ಯುಲರ್ ಅಂದಷ್ಟು ಕೂಡ ಅಲ್ಲಿ ಜಾತಿವಾದ ಹೆಚ್ಚೆಚ್ಚು ಉಲ್ಬಣಗೊಳ್ತಾ ಹೋಗ್ತಿರೋದೆ ಅದೇ ಸೆಕ್ಯುಲರಿಸಂ ಅಂತ ಕಾಣುತ್ತೆ. 21ನೇ ಶತಮಾನದ ಸೆಕ್ಯುಲರಿಸಂ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.